ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏರ್ ಸ್ಪೇಸ್ ಓಪನ್ ಮಾಡಿದೆ ಇಸ್ರೇಲ್. ಈಗ ತನ್ನ ದೇಶದ ವಾಯು ಪ್ರದೇಶವನ್ನ ಇಸ್ರೇಲ್ ತೆರೆದಿದೆ. ಯಾಕೆ ಅನ್ನುವಂಥದ್ದನ್ನು ಹೇಳ್ತೀನಿ. ವಿಮಾನ ಹಾರಾಟಕ್ಕೆ ವಾಯು ಪ್ರದೇಶವನ್ನ ಓಪನ್ ಮಾಡಿದೆ. ಬಟ್ ಯಾರಿಗೆ ಧೈರ್ಯ ಇದೆ ಆ ಭಾಗದಲ್ಲಿ ಹೋಗಕ್ಕೆ? ಈಗ ಸೀಮಿತ ವಿಮಾನಗಳ ಹಾರಾಟಕ್ಕೆ ಅನುಮತಿಯನ್ನ ನೀಡಿದೆ. ಈ ಮೂಲಕವಾಗಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕೆ ಇರಬೇಕಾ ಅಂತ 2 ದಿನ ಮಾತ್ರ ವಾಯು ಪ್ರದೇಶ ಓಪನ್ ಅಂತ ಹೇಳಿದ್ದಾರೆ. ಪ್ಯಾಸೆಂಜರ್ಸ್ ರೈಲುಗಳು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಲುಕಿದವರ ಪ್ರಯಾಣಕ್ಕೆ ಅನುವನ್ನು ಮಾಡಿಕೊಡ್ತಾ ಇದ್ದಾರೆ. ಇತ್ತ ಕತಾರ್ನ ವಾಯು ಪ್ರದೇಶ ಕ್ಲೋಸ್ ಆಗಿದೆ. ಸೊ ಏರ್ ಸ್ಪೇಸ್ ಅನ್ನ ಇಸ್ರೇಲ್ ಓಪನ್ ಮಾಡಿದೆ. ಹಿಂದೆ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಸಾರ್ವಜನಿಕರು, ಸಾಮಾನ್ಯ ಜನರು ಪ್ರಯಾಣ ಮಾಡುವಂತಹ ಫ್ಲೈಟ್ಗಳನ್ನು ಟಾರ್ಗೆಟ್ ಮಾಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವುಗಳ ರಕ್ಷಣೆಯನ್ನು ಪಡ್ಕೊಳ್ತಾ ಇದ್ದಿತ್ತು. ಸೊ ಪಾಕಿಸ್ತಾನವೂ ಕೂಡ ಅಂಥದ್ದೇ ಮಾಡಿತ್ತು ಕೆಲಸವನ್ನು. ಈಗ ಇಸ್ರೇಲ್ನವರು ಆ ನಿಟ್ಟಿನಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕೆ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಬೇರೆ ಬೇರೆ ಭಾಗಗಳಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರುವಂಥವರು ಪಾರಾಗೋದಕ್ಕೆ, ಅಲ್ಲಿಂದ ಹೋಗೋಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ. ಬಟ್ ಇರಾನ್ ಅದನ್ನು ಬಿಡಬೇಕಲ್ಲ. ಇರಾನ್ ಮಿಸೈಲ್ ದಾಳಿಗಳನ್ನು, ಡ್ರೋನ್ ದಾಳಿಗಳನ್ನು ಮಾಡ್ತಾ ಇದೆ. ಹಾಗಾಗಿ ಅದಕ್ಕೇನು ಅವಕಾಶ ಅಂತ ಹೇಳಿ ನೋಡಬೇಕಾಗಿದೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಈಗ ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡಿರುವಂಥವ್ರು ಆಚೆ ಹೋಗೋಕ್ಕೆ ಅವಕಾಶನ ಅಥವಾ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಸಿಕ್ಕಾಕೊಂಡಿರೋರ್ಗೆ ಹೋಗೋಕ್ಕೋಸ್ಕರ ಈ ಸ್ಪೇಸನ್ನು ಓಪನ್ ಮಾಡ್ಕೊಂಡಿದ್ದಾರೆ? ನೋಡಿ, ಇದೊಂದು ರೀತಿ ಗುಡ್ ಸೈನ್ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಸೌದಿ ಅರೇಬಿಯಾ ಕೂಡ ಕೆಲವೊಂದಿಷ್ಟು ಸೀಮಿತವಾದಂಥ ಹಾರಾಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಈಗ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥದ್ದು. ಮುಖ್ಯವಾಗಿ ಯುರೋಪಿಯನ್ ಕಂಟ್ರಿಗಳಿಗೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಮಧ್ಯಪ್ರಾಚ್ಯದ ಮೂಲಕ ಹಾರಾಟ ನಡೆಸುವಂಥ ವಿಮಾನಗಳಿಗೆ ಒಂದಷ್ಟು ಅಡಚಣೆಗಳು ಉಂಟಾಗಿತ್ತು. ಹೀಗಾಗಿ ಒಂದೊಂದೇ ದೇಶಗಳು ಈಗ ಆ ಒಂದು ಏರ್ ಸ್ಪೇಸನ್ನು ಕ್ಲೋಸ್ ಏನು ಮಾಡಿದ್ವು ಅವುಗಳನ್ನು ಸಡಿಲಗೊಳಿಸುವಂಥ ಕೆಲಸಗಳನ್ನು ಕೂಡ ಈಗ ನಿಯಮಿತವಾಗಿ ಮಾಡ್ತಾ ಇದ್ದಾವೆ. ಬಹುಶಃ ಮುಂದಿನ ದಿನಗಳಲ್ಲಿ ಬಹುತೇಕ ಎಲ್ಲ ದೇಶಗಳು ಕೂಡ ಇಂಥದ್ದೊಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಕತಾರ್ ಮತ್ತು ಬಹ್ರೇನ್ ಸೇರಿದಂತೆ ಬೇರೆ ಬೇರೆ ಪ್ರಮುಖ ದೇಶಗಳೇನಿದ್ದಾವೆ ಅವುಗಳ ಮೇಲೆ ಇನ್ನೂ ಕೂಡ ಇರಾನ್ ದಾಳಿಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಏರ್ ಸ್ಪೇಸ್ಗಳು ಓಪನ್ ಆಗುವಂಥ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಈಗ ಇಸ್ರೇಲ್ ಒಂದು ಏನಂತಾರೆ ಗಟ್ಟಿ ಮನಸ್ಸನ್ನು ಮಾಡಿ ಅಥವಾ ಯಾವುದೇ ರೀತಿಯಾದಂಥ ಅಪಾಯಗಳು ಬಂದರೂ ಕೂಡ ಅದನ್ನು ಎದುರಿಸಬಲ್ಲೆ ಅನ್ನುವಂಥ ಲೆಕ್ಕಾಚಾರದ ಮೇಲೆಗೆ ಏರ್ ಸ್ಪೇಸನ್ನು ಏನು ತೆರವು ಮಾಡಿರುವಂಥದ್ದು. ಮತ್ತು ಅಲ್ಲಿರುವ ಅಪಾಯದಲ್ಲಿ ಸಿಲುಕಿರುವಂಥ ಜನರನ್ನ ಮತ್ತೆ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕು ಅಂತ ಅನ್ಕೊಂಡಿರೋ ಪ್ರವಾಸಿಗರನ್ನ ಅವ್ರನ್ನೆಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಕಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಈಗ ಸದ್ಯಕ್ಕೆ ನಡೀತಾ ಇದ್ದಾವೆ. ಇದು ಫುಲ್ ಫ್ಲೆಡ್ಜ್ ಆಗಿ ಏರ್ಪೋರ್ಟ್ಗಳು ಓಪನ್ ಆಗಿಲ್ಲ. ಕೇವಲ ಸೀಮಿತ ಪ್ರದೇಶಕ್ಕೆ ಮತ್ತು ಸೀಮಿತ ವಿಮಾನಗಳ ಹಾರಾಟ ಮಾತ್ರ ನಡೆಯುತ್ತೆ. ಬಹುಶಃ ದಿನಕ್ಕೆ 50-100 ವಿಮಾನಗಳ ಹಾರಾಟ ನಡೆಯುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ನಾವು ಮಾಡ್ಬೋದು. ಈಗ ಹೇಗೆ ಸೌದಿಯಲ್ಲಿ ಸೀಮಿತವಾದಂಥ ಹಾರಾಟಗಳು ಶುರುವಾಗಿದ್ದಾವೆ ಅದೇ ರೀತಿಯಾಗಿ ಈಗ ಇಸ್ರೇಲ್ನಲ್ಲೂ ಕೂಡ ಶುರುವಾಗಿರುವಂಥದ್ದು. ಒಂದು ರೀತಿ ಯುದ್ಧ ಅಥವಾ ಸಂಘರ್ಷ ಏನು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂತಹ ಹೊತ್ತಲ್ಲಿ ಈ ರೀತಿಯಾಗಿ ಏರ್ ಸ್ಪೇಸ್ ಅನ್ನು ಮತ್ತೆ ಓಪನ್ ಮಾಡ್ತಾ ಇರುವಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಕಡಿಮೆಯಾಗುವಂಥದ್ರ ಮುನ್ಸೂಚನೆಯೂ ಕೂಡ ಆಗಿರುವಂಥ ಸಾಧ್ಯತೆಗಳಿದ್ದಾವೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ಶಬೀರ್. ಸೊ ಈಗ 2 ದಿನ ಮಾತ್ರ ವಾಯು ಪ್ರದೇಶವನ್ನ ಓಪನ್ ಮಾಡಿದೆ ಇಸ್ರೇಲ್. ಇದು ಯಾವ ರೀತಿಯಾಗಿ ಸಹಾಯವಾಗುತ್ತೆ, ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ. ಬಟ್ ನನ್ನ ಸಹೋದ್ಯೋಗಿ ಹೇಳ್ತಾ ಇರುವಂಥದ್ದು ಇದು ಗುಡ್ ನ್ಯೂಸ್ ಇರ್ಬೋದು, ಈ ರೀತಿಯಾಗಿ ನಿಲ್ಬಹುದು ಅಂತ ಹೇಳಿ. ಬಟ್ ಅಷ್ಟರೊಳಗೆ ಇರಾನ್ ಈ ರೀತಿಯಾಗಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಥವಾ ಇಲ್ವಾ, ನಿಲ್ಲಿಸುತ್ತಾ ಅದು ದಾಳಿಯನ್ನು